ಮಧುಶ್ರವ ಇಲ್ವಾ? ಹಾ ಬಂದೆ. ಇದು ಯಾವ ಗಿಡ ನಿಂಗೆ ಗೊತ್ತಾಗ್ತಾ? ಇದು ನೇರಳೆ ಗಿಡ. ವೆರಿ ಗುಡ್. ಇವತ್ತು ನಾವು ನಮ್ಮ ವೀಕ್ಷಕರಿಗೆ ನೇರಳೆ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡುವ. ನೇರಳೆ ಗಿಡದ ಯಾವ್ಯಾವ ಭಾಗವನ್ನು ಉಪಯೋಗಿಸಬಹುದು? ಅದರ ಬೀಜ ಮತ್ತೆ ಪಲ್ಪ್, ಹಣ್ಣು, ಬೀಜ ಹಾಗೂ ಚಕ್ಕೆ, ಈ ಮೂರನ್ನು ಕೂಡ ನಾವು ಉಪಯೋಗಿಸಬಹುದು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಾವು ನೇರಳೆ ಮರದ ಹತ್ರ ಬಂದು ನಿಂತ್ಕೊಂಡಿದ್ದೇವೆ. ಮಧುಶ್ರವ ಐಡೆಂಟಿಫೈ ಮಾಡಿದ ನೋಡಿ. ಸುಮಾರು ಮಧುಶ್ರವ ಇವತ್ತು 80ರಿಂದ 100 ಜಾತಿಯ ಔಷಧಿ ಗಿಡಗಳನ್ನ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ಥ್ಯಾಂಕ್ ಯು. ಯಾಕಂತಂದ್ರೆ ಬೆಳೆವೆ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಮಕ್ಕಳು ಹೇಗೆ ಅಂತಂದ್ರೆ ಬೆಳೆಬೇಕಿದ್ರೆ ಇವುಗಳ ಮಾಹಿತಿಯನ್ನ ತಿಳ್ಕೊಂಡಾಗ ಮುಂದೆ ಅವ್ರ ಜೀವನದಲ್ಲಿ ಅದ್ಭುತ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಸ್ಮೆಲ್ ನೋಡಿ, ಎಷ್ಟು ಒಂದು ಅದ್ಭುತವಾದಂತ ಸ್ಮೆಲ್ ಬರ್ತಾ ಇದೆ ಅಂತೆ. ಹತ್ರ ಬಂದ ಗೊತ್ತಾಗ್ತಾ ಇದೆ ಇದು ನೇರಳೆ ಮರ ಅಂತ. ಆ ಚಿಗುರು, ಆ ಹೂವು ಎಷ್ಟು ಸುಂದರವಾಗಿ ಇದೆ ನೋಡಿ. ಇಡೀ ಮರ ತುಂಬಾ ಆಗಿದೆ. ಇದರ ಬೊಟಾನಿಕಲ್ ನೇಮು ಸಿಜಿಜಿಯಮ್ ಕ್ಯುಮಿನಿ ಅಂತ ಹೇಳ್ತೇವೆ. ಮಿರ್ಟೇಸೆ ಹೇಳುವಂತ ಒಂದು ಕುಟುಂಬಕ್ಕೆ ಸೇರುವಂತಹದ್ದು. ಈ ಒಂದು ನೇರಳೆ ಹೂವು ಇನ್ನೊಂದು 15 ತಿಂಗಳಲ್ಲಿ ಹಸಿರು ಬಣ್ಣದ ಕಾಯ ಆಗತ್ತೆ. ಅದರ ನಂತರ ಕೆಂಪು ಬಣ್ಣಕ್ಕೆ ತಿರುಗಿ ನಂತರ ಅದು ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಆವಾಗ ಅದಕ್ಕೆ ನಾವು ನೇರಳೆ ಹಣ್ಣಿನ ರೂಪದಲ್ಲಿ ಇರುತ್ತೆ. ಆವಾಗ ಮಧುರವಾದ ರಸ ಅದರಲ್ಲಿ ಬರುತ್ತೆ, ಸ್ವೀಟ್ ಟೇಸ್ಟ್ ಇರುತ್ತೆ. ಇದಕ್ಕೆ ಜೇನು ಹುಳುಗಳು ಕೂಡ ಕೆಲಸ ಮಾಡ್ತದೆ. ನೀವು ಇಲ್ಲಿ ನೋಡ್ಬೋದು, ಹನಿ ಬರುತ್ತಲ್ಲ, ನೇರಳೆ ಮರಕ್ಕೆ ಜೇನುತುಪ್ಪ, ನೇರಳೆ ಜೇನುತುಪ್ಪ ಬರುತ್ತೆ, ನೇರಳೆ ಜೇನುತುಪ್ಪ ಬರುತ್ತೆ. ನೇರಳೆ ಜೇನುತುಪ್ಪ ಅತ್ಯಂತ ಒಳ್ಳೇದು. ಈ ಕೆಲವೊಬ್ರು ಡಯಾಬಿಟಿಸ್ ಪೇಷಂಟ್ನವ್ರಿಗೆ ಔಷಧಿ ರೂಪದಲ್ಲಿ ನಾವು ಜೇನುತುಪ್ಪವನ್ನು ಕೊಡಬೇಕು ಹೇಳಾದ್ರೆ ನೇರಳೆ ಮರ ಜೇನುತುಪ್ಪವನ್ನು ಕೊಡಬೇಕು. ನೇರಳೆ ಮರ ಜೇನುತುಪ್ಪನ ತುಂಬಾ ತಿನ್ಬೇಕು ಅಂತ ಅಲ್ಲ, ಔಷಧಿಯ ರೂಪದಲ್ಲಿ ನಾ ಹೇಳ್ತೇನೆ, ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ. ಔಷಧಿಯ ರೂಪದಲ್ಲಿ ನೀವು ಜೇನುತುಪ್ಪವನ್ನು ಉಪಯೋಗಿಸ್ತೀರಿ ಹೇಳಾದ್ರೆ ನೇರಳೆ ಮರದ ಹೂವಿಂದ ಬಂದಿರುವಂತಹ ಜೇನುತುಪ್ಪವನ್ನು ಉಪಯೋಗಿಸಿ. ಆವಾಗ ನಿಮಗೆ ಒಂದು ಔಷಧಿಯ ಬೆನಿಫಿಟ್ ಸಿಗತ್ತೆ ಹಾಗೂ ಡಯಾಬಿಟಿಸ್ ಕೂಡ ಹೆಲ್ಪ್ ಆಗತ್ತೆ. ನೇರಳೆ ಹಣ್ಣು, ನೇರಳೆ ಬೀಜ ಹಾಗೂ ನೇರಳೆ ಚಕ್ಕೆ, ಇದು ಮೂರು ಕೂಡ ನಾವು ಡಯಾಬಿಟಿಸ್ ನಲ್ಲಿ ರಾಮಬಾಣದ ರೀತಿಯಲ್ಲಿ ಉಪಯೋಗಿಸಬಹುದು. ಮುಖ್ಯವಾಗಿ ಎಸ್ಪೆಷಲಿ ನೇರಳೆ ಬೀಜ ಒಳಗಡೆ ಏನು ಬೀಜ ಇರುತ್ತೆ ನೇರಳೆ ಹಣ್ಣು ಒಳಗಡೆಗೆ, ಅದರ ಪೌಡರ್ ಮಾಡಿಕೊಂಡು ದಿವಸ 1 ಚಮಚ ನೀವು ತಗೊಂಡ್ರೆ ನಿಮ್ಮ ಶುಗರ್ ಲೆವೆಲ್ಗಳು ನಾರ್ಮಲ್ ಬಂದು ಕಡಿಮೆ ಆಗಿ ನಾರ್ಮಲ್ ಆಗಿ ಇನ್ಸುಲಿನ್ ಸೆಕ್ರೇಷನ್ ಸ್ಟಾರ್ಟ್ ಆಗುತ್ತೆ ಬೀಟಾ ಸೆಲ್ಸ್ ಇಂದ. ಒಂದು ಅದ್ಭುತವಾದಂತ ಒಂದು ಔಷಧಿ ಗುಣ ಈ ಒಂದು ನೇರಳೆಯ ಮರದಲ್ಲಿ ಇದೆ. ನೇರಳೆ ಮರಕ್ಕಿರುವಂತಹ ಒಂದು ಅದ್ಭುತ ಔಷಧಿ ಗುಣ ಅಂತ ಹೇಳ್ಬೋದು. ಮಧುಶ್ರವ, ಈಗ ನನಗೆ ನೇರಳೆ ಮರದ ಬಗ್ಗೆ ನೀನೆಲ್ಲ ಕಾಣಿಸ್ಕೊಟ್ಟೆ ನಮ್ಮ ವೀಕ್ಷಕರಿಗೆ. ಹಾಗಿದ್ರೆ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನೇರಳೆ ಮರದಿಂದ ನಾವೇನೇನು ಮಾಡ್ತೇವೆ? ನೇರಳೆ ಹಣ್ಣಿನ ಪಲ್ಪ್ ಇಂದ ಜಾಮ್ ಮಾಡ್ತೇವೆ. ವೆರಿ ಗುಡ್. ಅದಾದ್ಮೇಲೆ ಅದ್ರದ್ ಬೀಜದಿಂದ ಬೀಜನ ಔಷಧಿಗೆ ಬರುತ್ತೆ, ಅದ್ರ ಪೌಡರು. ವೆರಿ ಗುಡ್. ಅದಾದ್ಮೇಲೆ ಅದ್ರ ಬೇರಿಂದ ಕಷಾಯ ಮಾಡಬಹುದು. ಮತ್ತೆ ಅತಿಸಾರಕ್ಕೂ ಬೆಸ್ಟ್ ಔಷಧಿ ಇದು. ಸುಮಾರು ನೋಡಿ ಆಯುರ್ವೇದ ಕಲಿತಾ ಇದ್ದಾನೆ, ಅತಿಸಾರ ಅಂತ ಹೇಳ್ತಾ ಇದೆ. ಕೆಲವೊಬ್ಬರಿಗೆ ಏನಾಗತ್ತೆ ಅಂತಂದ್ರೆ ತುಂಬಾ ಸಲ ಲೂಸ್ ಮೋಷನ್, ಡಿಸೆಂಟ್ರಿ ಈ ರೀತಿ ಆಗ್ತಾ ಇರ್ತದೆ. ಆವಾಗ ನಾವು ಈ ಒಂದು ನೇರಳೆ ಮರದ ಚಕ್ಕೆಯ ಕಷಾಯವನ್ನು ಕೂಡ ಮಾಡ್ಕೊಡ್ಬಹುದು. ಆವಾಗ ಕೂಡ ಈ ಒಂದು ಅತಿಸಾರವನ್ನ ಶಮನ ಮಾಡ್ಲಿಕ್ಕೆ ತುಂಬಾ ಪ್ರಯೋಜನ ಆಗುವಂತಹದ್ದು. ಏನಾಗತ್ತೆ ನಾನು ನಿಮ್ಗೆ ಹೇಳಿರುವಂತಹದ್ದು ಇದರ ಪ್ರಯೋಜನಗಳೇನು ಅಂತ. ಅದ್ ನೀವು ಡೈರೆಕ್ಟ್ ಆಗಿ ಮರ ಚಕ್ಕೆ ತಗೊಂಡು ಕಷಾಯ ಮಾಡಿ ತುಂಬಾ ಕುಡಿಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಸರಿಯಾದ ಒಂದು ಪ್ರಮಾಣ ಇರುತ್ತೆ, ಮಾತ್ರೆ ಇರುತ್ತೆ. ಅದೇ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ಬೇಕು. ನೀವು ತುಂಬಾ ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಂಡ್ರೆ ಕೆಲವೊಬ್ಬರಿಗೆ ಗಿಡ್ಡಿನೆಸ್ ಬರುವಂತಹದ್ದು, ತಲೆ ಚಕ್ರ ಬರುವಂತಹದ್ದು, ಇಂಥ ಸಮಸ್ಯೆಗಳು ಕೂಡ ಆಗ್ಬಹುದು. ನೀವೇನ್ ಹೇಳ್ತೀರಿ ನಂತರ ಅಂತಂದ್ರೆ ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ, ವಿಡಿಯೋ ನೋಡ್ಕೊಂಡು ಕಷಾಯ ಮಾಡ್ಕೊಂಡು ಕುಡ್ದೆ ಸ್ವಲ್ಪ ತಲೆ ಚಕ್ರ ಬರ್ತಾ ಇದೆ, ಗಿಡ್ಡಿನೆಸ್ ಬರ್ತಾ ಇದೆ ಅಂತ ಕೆಲವೊಬ್ರು ಹೇಳ್ಬಹುದು. ಅದಕ್ಕಾಗಿ ಹೇಳುವಂತಹದ್ದು, ಯಾವುದೇ ಒಂದು ಔಷಧ ಉಪಯೋಗಿಸ್ಬೇಕು ಹೇಳಾದ್ರೆ ತಜ್ಞ ವೈದ್ಯರ ಸಲಹೆನ ಪಡ್ಕೊಂಡೇ ಉಪಯೋಗಿಸಿ. ಹಾಗೆ ಬ್ಲೈಂಡ್ ಆಗಿ ಉಪಯೋಗಿಸ್ಬೇಡಿ. ನಾನು ನಿಮ್ಗೆ ಯಾಕೆ ಈ ಮಾಹಿತಿನ ಕೊಡ್ತಾ ಇರುವಂತಹದ್ದು ಅಂತಂದ್ರೆ, ಎಮರ್ಜೆನ್ಸಿ ಬಂದಾಗ ಎಲ್ಲೋ ನೀವು ಹಳ್ಳಿಗಳಲ್ಲಿ ಹೋಗಿರ್ತೀರಿ, ಯಾವುದೇ ಔಷಧಿಗಳು ತಕ್ಷಣ ಸಿಗ್ತಾ ಇರೋದಿಲ್ಲ. ಆವಾಗ ಇಂಥ ಕಷಾಯಗಳನ್ನ ಅಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಇನ್ನೆಷ್ಟೋ ಕ್ರಾನಿಕ್ ಸಮಸ್ಯೆಗಳಿರುತ್ತೆ, ಎಷ್ಟು ಔಷಧಿ ಮಾಡ್ರೂ ವಾಸಿ ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಕೂಡ ನಾವು ಇವುಗಳನ್ನ ಉಪಯೋಗಿಸ್ಬೋದು. ಯಾವುದಕ್ಕೂ ಕೂಡ ಒಮ್ಮೆ ತಜ್ಞ ವೈದ್ಯರ ಸಲಹೆಯನ್ನ ಪಡ್ಕೊಂಡೇ ಉಪಯೋಗಿಸಿ.
ಹಾಗೆ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಮೇಹರಿನ್ ಚೂರ್ಣ ಅಂತ ಮಾಡ್ತೇವೆ. ಅದಕ್ಕೆ ನೇರಳೆ ಬೀಜದ ಪುಡಿ, ನಲ್ಲಿಕಾಯಿ ಪುಡಿ, ಏಕನಾಯಕದ ಪುಡಿ, ಮಧುನಾಶಿನಿ ಪುಡಿ, ಬಳ್ಳಿ ಅರಿಶಿಣದ ಪುಡಿ, ಅಮೃತ ಬಳ್ಳಿ ಪುಡಿ ಇವೆಲ್ಲದನ್ನು ಒಂದು ಕಾಂಬಿನೇಷನ್ ಮಾಡಿ ಮೇಹರಿನ್ ಚೂರ್ಣ ಅಂತ ಮಾಡ್ತೇವೆ. ಇದು ಡಯಾಬಿಟಿಸ್ ರಿವರ್ಸಲ್ ಮಾಡಲಿಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒಂದೊಂದು ಚಮಚ ಬೆಳಗ್ಗೆ ರಾತ್ರಿ ನಾವು ತಗೊಳ್ಳಿಕ್ಕೆ ಹೇಳ್ತೇವೆ. ಇದು ಒಂದು ಕಾಂಬಿನೇಷನ್ ಮಾಡಿರುವಂತದ್ದು. ನಿಮ್ಮ ಶುಗರ್ ಲೆವೆಲ್ ನೋಡ್ಕೊಂಡು ನಾವು ಅದನ್ನ 1 ಹೊತ್ತು ಇಡಬೇಕು, 2 ಹೊತ್ತು ಇಡಬೇಕು, 3 ಹೊತ್ತು ಇಡಬೇಕು, ಅಥವಾ ಅರ್ಧ ಚಮಚ ಬೇಕು, 1 ಚಮಚ ಬೇಕು. ಇವೆಲ್ಲದೂ ಕೂಡ ನಾವು ಕನ್ಸಲ್ಟೇಷನ್ ಆದ್ಮೇಲೆ ಫೈನಲೈಸ್ ಮಾಡ್ತೇವೆ. ಇದಿಷ್ಟ ಅಲ್ಲದೆ ನಾವು ಮೇಹರಿನ ಒಟಿ ಮಾಡ್ತೇವೆ, ಮೇಹರಿನ ಕ್ಯಾಪ್ಸುಲ್ ಅಂತ ಮಾಡ್ತೇವೆ, ಮೇಹರಿನ ಘೃತ ಅಂತ ಮಾಡ್ತೇವೆ. ಇವೆಲ್ಲದನ್ನು ಕೂಡ ನಾವು ಡಯಾಬಿಟಿಸ್ ರಿವರ್ಸಲ್ಗೆ ಉಪಯೋಗಿಸುವಂತದ್ದು. ಇದರ ಜೊತೆಗೆ ನಾವು ಮಧುನಾಶಿನಿ ಏಕಮೂಲಿಕ ಒಂದೇ ಗಿಡದ್ರದ್ದು ಪೌಡರ್ನು ಕೂಡ ಮಾಡ್ತೇವೆ. ಮಧುನಾಶಿನಿ ಒಟಿ ಗುಟಿಗೆಗಳನ್ನು ಕೂಡ ಮಾಡ್ತೇವೆ. ಇವೆಲ್ಲದೂ ಕೂಡ ಡಯಾಬಿಟಿಸ್ ರಿವರ್ಸಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಮಧುಮೇಹ ಸಂಜೀವಿನಿ ಕ್ವಾತಚೂರ್ಣ ಅಂತ ಕೂಡ ಮಾಡ್ತೇವೆ. ಅದಕ್ಕೆ ನಾವು ಕಷಾಯದ ರೂಪದಲ್ಲಿ, ನೀವೇನು ಹರ್ಬಲ್ ಟೀ ಮಾಡ್ಕೊಂಡು ಕುಡಿತೀರಲ್ಲ, ಆ ರೀತಿ ನೀವು ಮಧುಮೇಹ ಸಂಜೀವಿನಿ ಟೀ ಅದನ್ನು ಕೂಡ ಮಾಡ್ಕೊಳ್ಬಹುದು. ನಾವೇನ್ ಮಾಡ್ತೀವಿ ಅಂತಂದ್ರೆ ಪಂಚಕರ್ಮದಲ್ಲಿ ಕೂಡ ಈ ಕೆಲವೊಬ್ರು ಬಸ್ತಿ ಚಿಕಿತ್ಸೆ ಇರುತ್ತೆ, ವಿರೇಚನ ಚಿಕಿತ್ಸೆ ಇರುತ್ತೆ. ಅವುಗಳಲ್ಲಿ ನಾವು ಈ ಮೇಹರಿನ ಘೃತವನ್ನ ಸ್ನೇಹಪಾನಕ್ಕೆ ಉಪಯೋಗಿಸ್ತೀವಿ, ಅಥವಾ ಕಸ್ಟಮೈಸ್ಡ್ ಆಗಿ ನಾವು ಘೃತವನ್ನ ಮಾಡ್ಕೊಂಡು ಅದನ್ನ ಸ್ನೇಹಪಾನಕ್ಕೆ ಉಪಯೋಗಿಸ್ತೇವೆ. ನಾವು ಪ್ರತಿ ವರ್ಷ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಗಳನ್ನ ಮಾಡ್ತೇವೆ, ಡಯಾಬಿಟಿಸ್ ರಿವರ್ಸಲ್ ಕ್ಯಾಂಪ್ಗಳನ್ನ ಕೂಡ ಮಾಡ್ತೇವೆ. ಇದ್ರ ಹೊರತಾಗಿ ನೀವು ಕಸ್ಟಮೈಸ್ಡ್ ಆಗಿ ಬಂದು ಮೆಡಿಸಿನ್ ಪ್ರಿಪೇರ್ ಮಾಡಿಕೊಂಡು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತ ಬಹು ದ್ರವಶ್ಲೇಷ್ಮ ಹಾಗೂ ಅಬದ್ಧ ಮೇಜಸ್ ಇವುಗಳನ್ನೆಲ್ಲ ಹೊರಗಡೆ ಹಾಕ್ಲಿಕ್ಕೆ ಪ್ರಯೋಜನ ಆಗುತ್ತೆ. ನಮ್ಮ ಪ್ಯಾಂಕ್ರಿಯಸ್ ಅನ್ನ ಆಕ್ಟಿವೇಟ್ ಮಾಡುವಂತ ಶಕ್ತಿ ಈ ಒಂದು ಗಿಡಗಳಲ್ಲಿ ಇದೆ. ಮ್ಯಾಜಿಕಲ್ ಪ್ಲಾಂಟ್ ಅಂತಾನೆ ಕರಿಬೇಕು ಇವಕ್ಕೆಲ್ಲ. ಎಷ್ಟು ಪ್ರಯೋಜನಗಳಿದೆ ಅಂತಂದ್ರೆ ಒಂದೆರಡಲ್ಲ, ಬರೀ ಡಯಾಬಿಟಿಸ್ಗೆ ಒಂದೇ ಅಂತ ಅಲ್ಲ. ಇವನ್ ನೇರಳೆ ಮರದಿಂದ ನಾವು ತುಂಬಾ ಪ್ರಯೋಜನ ಪಡ್ಕೋಬಹುದು. ಕೆಲವೊಬ್ಬರಿಗೆ ನೇರಳೆ ಬೀಜನ ತುಂಬಾ ತಗೊಂಡ್ರೆ ಡಿಸೆಂಟ್ರಿ ಸ್ಟಾರ್ಟ್ ಆಗ್ಬಿಡುತ್ತೆ, ಹೊಟ್ಟೆಲಿ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಔಷಧಿ ಅದರಲ್ಲೇ ಇದೆ. ಚಕ್ಕೆ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಅದು ವಾಸಿ ಆಗುತ್ತೆ. ನೀವು IBS ಅನ್ನು ಟ್ರೀಟ್ ಮಾಡ್ತೀರಾ? ಖಂಡಿತ. ಒಂದು ಗಿಡದಲ್ಲಿ ಬಗೆ ಬಗೆಯ ಗುಣಗಳಿರುತ್ತೆ, ಬರೀ ಒಂದೇ ಔಷಧಿ ಗುಣಗಳಲ್ಲ. ಡಿಸೆಂಟ್ರಿ ಮಾಡುವಂತ ಗುಣ ಇರುತ್ತೆ, ಅದನ್ನ ಕಡಿಮೆ ಮಾಡುವಂತ ಗುಣ ಇರುತ್ತೆ. IBS ಅಲ್ಲಿ ನಾವು ಬೆಸ್ಟ್ ಫಲಿತಾಂಶ ಕೊಡ್ಬೋದು ಅಂತ ಹೇಳ್ಬೋದು. ನಮ್ಮಲ್ಲಿರುವಂತ ಗಿಡಗಳನ್ನು ಉಪಯೋಗಿಸ್ಕೊಂಡು ಏನೇನು ಮ್ಯಾಜಿಕ್ ಇದ್ರೂ ಕೂಡ ಎಲ್ಲ ಶ್ರೇಯಸ್ಸು ನಮ್ಮ ಸಸ್ಯ ಸಂಪತ್ತಿಗೆ ಸೇರ್ಬೇಕು. ಸಸ್ಯಗಳಿಂದ ಏನೇನು ಮಾಡ್ಬೋದು, ಡಿಸೆಂಟ್ರಿ, ವಾಂತಿ, ಭೇದಿ, ಡಯಾಬಿಟಿಸ್, BP, ಕಾಲ್ ನೋವು, ಬೆನ್ನು ನೋವು, ಸೊಂಟ ನೋವು ಎಲ್ಲದಕ್ಕೂ ಕೂಡ ಸಸ್ಯ ಸಂಪತ್ತು ಬೇಕು ನಮ್ಗೆ. ಅದಕ್ಕೆ ಹೇಳ್ತಾರೆ ಭಿಷಕ್ ದ್ರವ್ಯಾಣು ಪಶ್ಚಾತ ರೋಗಿ ಪಾದ ಚತುಷ್ಟಯಂ ಅಂತ ಹೇಳ್ತಾರೆ. 4 ಪಾದಗಳನ್ನು ಹೇಳಿದಾಗ ಒಂದು ಭಿಷಕ್ ವೈದ್ಯರು ಚೆನ್ನಾಗಿರ್ಬೇಕು, ದ್ರವ್ಯ ಗಿಡಗಳು ಔಷಧಿಗಳು ಚೆನ್ನಾಗಿರ್ಬೇಕು, ಪಶ್ಚಾತ ಪಂಚಕರ್ಮ ಚಿಕಿತ್ಸೆನ ಮಾಡೋ ಚೆನ್ನಾಗಿರ್ಬೇಕು, ಹಾಗೂ ರೋಗಿಗಳು ಸರಿಯಾಗಿ ನಮಗೆ ಕೋಆಪರೇಷನ್ ಅನ್ನು ಕೊಡಬೇಕು. ಆಡ್ಯರೋಗಿ ಭಿಷಕ್ ವಿಶ್ವಜ್ಞಾಪಕ ಸತ್ವನಪಿ ಅಂತ ಹೇಳ್ತಾರೆ. ಇವೆಲ್ಲ ಗುಣಗಳು ರೋಗಿಯಲ್ಲಿ ಇರಬೇಕು. ಅನುರಕ್ತ ಶುಚಿರ್ದಕ್ಷ ಬುದ್ಧಿಮಾನ್ ಪರಿಚಾರಕ ಅಂತ ಹೇಳ್ತಾರೆ. ಇವೆಲ್ಲ ಗುಣಗಳು ಪರಿಚಾರಕಲ್ಲಿ ಇರಬೇಕು. ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧಂ ಅಂತ ಹೇಳ್ತಾರೆ. ಇವೆಲ್ಲದೂ ಕೂಡ ಗಿಡಗಳಲ್ಲಿ ಇರಬೇಕು. ದಕ್ಷ ಸ್ಥಿರತ ಶಾಸ್ತ್ರಾರ್ಥ ದುಷ್ಟಕರ್ಮ ಶುಚಿರ್ಭಿಷಕ್ ಅಂತ ಹೇಳ್ತಾರೆ. ಇವೆಲ್ಲದೂ ಇದ್ದಾಗ ಎಷ್ಟೇ ಕಷ್ಟದ ಸಮಸ್ಯೆ ಇದ್ರೂ ಕೂಡ, ಎಷ್ಟೇ ಕಷ್ಟದ ರೋಗಗಳಿದ್ರು ಕೂಡ ನಾವು ಅದನ್ನ 100ಕ್ಕೆ 100% ವಾಸಿ ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ದೈವ್ಯಾಪಾಶ್ರಯ, ಯುಕ್ತಿಯಾಪಾಶ್ರಯ ಹಾಗೂ ಸತ್ವೌಷಧ ಇವೆಲ್ಲದನ್ನು ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನ ಮಾಡ್ತೇವೆ. ಎಷ್ಟೋ ಏಕಮೂಲಕ ದ್ರವ್ಯದಿಂದ ಮಾಡ್ತೇವೆ, ಎಷ್ಟೋ ಹೊರಗಳ ವಿಭಾಗದಲ್ಲಿ ವಾಸಿ ಮಾಡ್ತೇವೆ. ಇನ್ನೂ ಸಾಧ್ಯ ಆಗದೆ ಇರುವಂತದ್ದನ್ನು ನಾವು ಅಡ್ಮಿಟ್ ಮಾಡಿ ಪಂಚಕರ್ಮ ಚಿಕಿತ್ಸೆಯ ಮೂಲಕ ವಾಸಿ ಮಾಡ್ಕೊಡ್ತೇವೆ. ಎಲ್ಲೂ ವಾಸಿ ಆಗದಿರುವಂತ ಎಷ್ಟೋ ಸಮಸ್ಯೆಗಳನ್ನು ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಇವತ್ತಿನವರೆಗೆ ಮಾಡ್ಕೊಂಡು ಬಂದಿದ್ದೇವೆ. ನಾವು 4ನೇ ತಲೆಮಾರಿನಿಂದ ಇಲ್ಲಿ ಮಾಡ್ಕೊಂಡು ಬಂದಿರುವಂತಹದ್ದು. ಬ್ರಹ್ಮರ್ಷಿ ದೈವರಾತ್ರ ಅನುಗ್ರಹದಿಂದ, ಪಶುಪತೇಶ್ವರನ ಅನುಗ್ರಹದಿಂದ, ಶಕ್ತಿ ದೇವತೆ ಅನುಗ್ರಹದಿಂದ, ಧನ್ವಂತರಿ ಅನುಗ್ರಹದಿಂದ ಹಾಗೂ ನಮ್ಮೆಲ್ಲ ಗೋಮಾತೆಯರ ಅನುಗ್ರಹದಿಂದ ನಾವಿಲ್ಲಿ ಚಿಕಿತ್ಸೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ತಮಗೂ ಕೂಡ ಇಲ್ಲಿ ಚಿಕಿತ್ಸೆ ಬೇಕಿದ್ರೆ ನಮ್ಮ ಆಫೀಸ್ ಸಂಖ್ಯೆ ಆಗಿರುವಂತ 8762845044 ಈ ನಂಬರ್ಗೆ ಕಾಲ್ ಮಾಡಿ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಚಿಕಿತ್ಸೆಗೆ ಬರ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಹಾಕುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರ್ತದೆ. ಇದೇ ರೀತಿ ಹೊಸ ಹೊಸ ಮಾಹಿತಿಯ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.